ತ್ರಿಶೂಲ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಸುಂದರತರ ಪಿನಾಕರ ಹರ ಸುಂದರತರ ಪಿನಾಕರ ಹರ ಹರ ಗಂಗಾ. ಹಲೋ ಸರ್, ಇದು ಅಗ್ರಿ 7 Hills 10 HP ಮಿಷಿನು. ಇದು ಬಂದು ಬ್ಯಾಕ್ ರೋಟ್ರಿ ಬರುತ್ತೆ ಪ್ಲಸ್ ಸೆಂಟರ್ ರೋಟ್ರಿ ಎರಡು ಯೂಸ್ ಮಾಡ್ಬೋದು. ಇದ್ರ ಜೊತೆ ಏನೇನು ಐಟಮ್ ಬರುತ್ತೆ ಅಂದರೆ ಒಂದು ಸೆಟ್ ದೊಡ್ಡ ರೋಟ್ರಿ ಬರುತ್ತೆ, ಮತ್ತು ಅದಕ್ಕೆ ನೀವು ಸಣ್ಣ ಸಾಲ್ಗೆ 2 ಅಡಿ ಸಾಲ್ಗೆ ಹೊಡಿಕೊಳ್ಳೋಕ್ಕೆ ನಿಮ್ಗೆ ಇನ್ನೊಂದು ಸಣ್ಣ ರೋಟ್ರಿ ಬರುತ್ತೆ, ಒಂದು ಸಿಂಗಲ್ ನೆಗ್ಲು ಬರುತ್ತೆ, 3 ನೆಗ್ಲು ಬರುತ್ತೆ. ಮತ್ತು ಮಣ್ಣು ಎರ್ಚಕ್ಕೆ ನೀವು ಡಿಚ್ಚಿಂಗ್ ಮಾಡ್ಕೋತೀರಾ, ಬಾಳೆಗೆ ಅಡಿಕೆಗೆ ಎಲ್ಲ ಮಣ್ಣು ಎಸಿಬೇಕು ಅಂದ್ರಾಗ ಪಾತಿ ಗೀತಿ ಮಾಡ್ಕೊಳ್ಳೋಕ್ಕೆಲ್ಲ ಡಿಚ್ಚಿಂಗ್ ರೋಟ್ರಿ ಬರುತ್ತೆ ನಿಮ್ಗೆ ಒಂದು ಸೆಟ್ಟು. ಮತ್ತು ನಿಮಗೆ ಒಂದು ಸೆಟ್ ಗೇಜ್ ವೀಲ್ ಬರುತ್ತೆ. ಫಸ್ಟ್ ಫುಲ್ ಟಾಪ್ ಹೋಗುತ್ತಲ್ಲ ಮೈನಸ್, ಅದು ನ್ಯೂಟ್ರಲ್, ಫಸ್ಟ್ ಸೆಕೆಂಡ್ ಥರ್ಡ್. ರಿವರ್ಸ್ಗೆ ಅದೇ ಹೇಳಿದ್ ನಾನು ನಿಮ್ಗೆ, ಫುಲ್ ಬಂದ್ರೆ ರಿವರ್ಸ್, ದೆನ್ ಅದು ನ್ಯೂಟ್ರಲ್, ಮತ್ತೆ ಫಸ್ಟ್ ಮೂರು. ಮತ್ತೆ ನೀವೇನಾದ್ರೂ ಫಸ್ಟ್ ಸೆಕೆಂಡ್ ಥರ್ಡ್ ಇಂದಾನೇ ಹೋಗ್ಬೇಕು. ಸರಿ ಸರಿ, ಇದು ಸರಿ. ಇದನ್ನ ಯಾವ ತರ ಇದು ಮಾಡ್ಕೊಳ್ಳೋದು? ನೋಡಿ, ಇದು ಇದು ಗೇರು ಮೈನಸ್, ಇದು
ಆಯ್ತಾ, ಸೆಂಟರ್ ನ್ಯೂಟ್ರಲ್, ಮತ್ತೆ ಹಿಂಗ್ ಹೊಡೆದ್ರೆ ರಿವರ್ಸ್. ಓಹೋ, ಇದರಲ್ಲೂ ರಿವರ್ಸು. ಇದರಲ್ಲಿ ಫಾರ್ವರ್ಡ್ ತಿರುಗುತ್ತೆ, ಮುಂದ್ಗಡೆ ಎರಡು ತಿರುಗುತ್ತೆ ಇದು. ಆಯ್ತಾ, ನೀವು ಫಾರ್ವರ್ಡ್ ಹಾಕೋದು ಮಾಮೂಲಿ ಅದನ್ನ ನಾವು ಫಸ್ಟ್ ಹಾಕಿದ್ನಲ್ಲ ದೊಡ್ಡ ಬ್ಲೇಡ್. ಹೌದು. ಈಗ ನೀವು ಆ ರಾಡ್ ಕೊಟ್ರೆ ಆ ಬ್ಲೇಡ್ ಹಾಕೊಂಡು ಬ್ಯಾಕ್ ರೋಟ್ರಿಯಲ್ಲಿ ಆರಾಮಾಗಿ ನೀವು ಉಳ್ಮೆ ಮಾಡ್ಬೋದು. ನಿಮ್ಗೆ ಬ್ಯಾಕ್ ರೋಟ್ರಿಯಲ್ಲಿ ಇನ್ನೊಂದು ಬೆನಿಫಿಟ್ ಏನಂದ್ರೆ ನಮ್ಗೆ ಭಾರ ಕಡಿಮೆ. ಇನ್ನೊಂದ್ ಏನಂದ್ರೆ ಬ್ಯಾಕ್ ರೋಟ್ರಿಯಲ್ಲಿ ನಾವು ಮಾಡಿದಾಗ ಉಳ್ಮೆ ಮಾಡ್ತೀವಲ್ಲ ಅವಾಗ ಜಾಸ್ತಿ ಡೀಪ್ ಹೋಗಲ್ಲ. ಬೇರೆ ಗೇರ್ ಇರೋ ಜಾಗದಲ್ಲಿ ಎಷ್ಟು ಬೇಕಷ್ಟು ಅಡ್ಜಸ್ಟ್ ಮಾಡ್ಬೋದು. ಬಟ್ ನಾವು ಸೆಂಟರ್ ರೋಟ್ರಿಯಲ್ಲಿ ಅಡ್ಜಸ್ಟ್ ಮಾಡಕ್ಕಾಗಲ್ಲ. ಅಡ್ಜಸ್ಟ್ ಮಾಡಕ್ಕಾಗಲ್ಲ. ಒಟ್ನಲ್ಲಿ ವೈಬ್ರೇಷನ್ ಬರಲ್ಲ. ಮತ್ತೆ ನೀವು ಬ್ಯಾಕ್ ರೋಟ್ರಿಯಲ್ಲಿ ಹೆಂಗ್ ಮೇಂಟೈನ್ ಮಾಡ್ಬೋದು ಅಂದ್ರೆ ಮೇಲ್ಗಡೆಯಿಂದ ಸತ್ಯಗಿತ್ತೆ ನಮ್ಗೆ ಮೇನ್ ಹೋಗಬೇಕಾಗಿರೋ ಸತ್ಯ ತಾನೆ. ಕೆಲವೊಂದು ಕ್ರಾಫ್ಟ್ ಹಾಕಿರ್ತೀವಿ ಅಲ್ಲೆಲ್ಲ ನಮ್ಗೆ ಏನು ಉಳ್ಮೆ ಮಾಡೋದ್ ಬೇಕಾಗಿರಲ್ಲ, ಬರೀ ಸತ್ಯ ಹೊಡೆಯೋದು. ಆತರ ಮೇಲ್ಗಡೆಯಿಂದ 1 ಇಂಚ್ಗೆ 2 ಇಂಚ್ಗೆ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡೆ ಉಳ್ಮೆ ಮಾಡ್ಬೋದು. ಇನ್ ಬೇಡ ಅಂದ್ರೆ ನಾನು ಹೇಳದ್ನಲ್ಲ ನಾರ್ಮಲ್ ಡೀಪ್ ಅಡ್ಜಸ್ಟ್ ಮಾಡ್ಕೊಂಡು ಹಿಂಗ್ ಸ್ಟ್ರೆಂತ್ ಆಗಿ ಹೊಡೆದ್ರೆ ಎಷ್ಟು ಬೇಕಾದ್ರೂ ಡೀಪ್ ಹೊಡಿಬೋದು ನೀವು. ನಿಮ್ಗೆ ಬ್ಯಾಕ್ ರೋಟ್ರಲ್ಲಿ ಹಿಂಸೆ ಕಡಿಮೆ, ಒದ್ರೋದು ಗಿದ್ರೋದು ಎಲ್ಲ ಕಡಿಮೆ. ನಾವು ಸೆಂಟರ್ ರೋಟ್ರಿ ನಮ್ಗೆ ಹಿಂಗ್ ಆಡ್ಸ್ಬಿಡುತ್ತೆ. ಇದಕ್ಕೂ ನೀವು ಸೆಂಟರ್ ರೋಟ್ರಿ ಹಾಕೋಬಹುದು. ಬ್ಯಾಕ್ ಇಲ್ಲಿ ಐತೆ ನೋಡಿ, 6 ಬೋಲ್ಟ್ ಬಿಚ್ಚಾಕ್ಬಿಟ್ಟು ಇಲ್ಲಿಂದ ಶಾರ್ಪ್ ಸೆಟ್ ಮಾಡಿದ್ರೆ ಇಲ್ಲೈತಲ್ಲ ಆ ಬ್ಯಾಕ್ ರಾಡ್ ಕೊಟ್ಟಿದೀವಿ, ಆ ಬ್ಯಾಕ್ ರಾಡ್ ಕೊಡ್ತೀವಿ. ಇದು ಬರೀ ಹಾಕೊಂಡ್ರೆ ನೋಡಿ, 6 ಬೋಲ್ಟ್ ಬಿಚ್ಚ ಹಾಕ್ಬಿಟ್ಟೆ ನಾವು ಸೆಂಟ್ರಲ್ ರೋಟ್ರಿ ಹಾಕ್ಬೇಕಾ? ನಿಮ್ಗೆ ಆ ತರ ಕೆಲಸ ಬೇಕು. ಅದೇ ಆ ತರ ಬೇಕು ಅಂದ್ರೆ ಇದಕ್ಕೆ 2 in 1 ಆಪ್ಷನ್ ಐತಲ್ಲ ನಿಮ್ಗೆ ಬ್ಯಾಕ್ ರೋಟ್ರಿ ಅಲ್ಲಿ. ಈಗ ಸುಮ್ನೆ ಹಾಕಿ ನೋಡೋಣ ಆ ಬ್ಲೇಡ್ ಅನ್ನ ಗೇಜ್ ಮೇಲೆ ಬಿಚ್ಚ ಹಾಕ್ಬಿಟ್ಟು ಅಲ್ಲಿಗೆ ಹಾಕಿದ್ರೆ ನಾನು ಸುಮ್ಮನೆ ಓಡುತ್ತೆ. ಸುಮ್ನೆ ಓಡುತ್ತಾ? ಇದು ಅದು ಡೀಪ್ ರಾಡ್ ಇಲ್ವಲ್ಲ, ನಾನು ಹೇಳಿದ್ ನಾನು ಡೀಪ್ ರಾಡ್ ಕೊಡ್ತೀನಿ ಅಂತ. ಇಲ್ಲಿ ಅದ್ಗೇನು ಈಗ ಹಾಕ್ತೀನಿ ಅಂದ್ರೂ ಟಕ್ ಅಂತ ಓಡುತ್ತೆ, ಅದು ಇಲ್ಲ ಅಂತಲ್ಲ. ಇಲ್ಲಿ ಪೂರ್ತಿ ಸ್ಟ್ರೆಂತ್ ತಗೋಬಿಡುತ್ತೆ ಬ್ಯಾಕ್ ರೋಡ್. ಎರಡಲ್ಲೂ ವರ್ಕ್ ಆಗ್ತದೆ. ಎರಡು ವರ್ಕ್ ಆಗುತ್ತೆ. ಇಲ್ಲ ಬೇಕು ಅಂದ್ರೆ ಈಗ ನಿಮ್ಗೆ ಬೇಡ ಹಾಕಿ ತೋರಿಸ್ತೀನಿ. ತೋರಿಸಿ ನೋಡೋಣ. ಇದನ್ನು ಹಿಂದ್ಗಡೆ ಹಾಕಬಹುದು. ಇದಾದ್ರೆ ಇದು ಪಾತಿ ಮಾಡಲ್ಲ. ಇದು ಯಾವ್ದು? ಇದು ಅದು ಪಾತಿ ಮಾಡಲ್ಲ. ಅದು ನಿಮ್ಗೆ ಹಿಂಗ್ ಪಾತಿ ತರ ಎಷ್ಟ್ ಕೊಡಲ್ಲ, ಹಿಂಗೆ ಆದ್ರೆ ಇದ್ರಲ್ಲಿ ಇನ್ನೊಂದ್ ಸ್ವಲ್ಪ ಬ್ಲೇಡ್ ಉದ್ದ ಐಡಿಯಾ ಗೊತ್ತಾಯ್ತಾ ನಿಮ್ಗೆ? ಈಗ ಇದು ನೋಡಿ, ಇದೇ ಅನ್ಕೊಳ್ಳಿ ನೀವು ಈಗ ಇದು ಯೂಸ್ ಮಾಡಲ್ಲ. ಹೌದು, ನಾನು ಹೇಳ್ತಾ ಇದ್ದೀನಿ ಯೂಸ್ ಮಾಡಲ್ಲ ಅಲ್ವಾ? ಈ ಶಾಫ್ಟ್ ಐತೆ ನೋಡಿ, ಈ ಶಾಫ್ಟ್ 4 ಬ್ಲೇಡ್ ಬಿಚ್ಚಾಕ್ಬಿಟ್ಟು 4 ಬ್ಲೇಡ್ ಬಿಚ್ಚಾಕ್ಬಿಟ್ಟು ಇಲ್ಲಿಂದ ತೆಗ್ದಾಕ್ಬಿಟ್ಟು ಇದ್ ಮುಂದ್ಗಡೆ ಹಾಕ್ಬಿಟ್ಟು ಇದ್ರ ಹಿಂದ್ಗಡೆನ ಅದ್ ಹಾಕೊಳ್ಳಿ. ಉದ್ದ ಆಯ್ತು ಆಗ ಇದಕ್ಕೆ ಇದಾಕೊಳ್ಳೋದು. ನೋಡೋಣ, ಈ 4 ಬ್ಲೇಡ್ ಬಿಚ್ಚಾಕ್ಬಿಟ್ರೆ ನಿಮ್ಗೆ ಇದು ಪ್ಲೇನ್ ಶಾಫ್ಟ್ ಆಗುತ್ತೆ. ಹೌದು, ಪ್ಲೇನ್ ಶಾಫ್ಟ್ ನ ಒಳಗಡೆ ಹಾಕ್ಬಿಡೋದು. ಸರಿ. ನಮ್ಗೆ ಅವಾಗ ಹಿಂದ್ಗಡೆ ರಾಡಿ ಐತಲ್ಲ, ಈ ಸಪೋರ್ಟ್ಗೆ ಇದು ಬರುತ್ತೆ ನಮ್ಗಾಗ. ನಿಮ್ಗೆ ಅವಾಗ ಎಕ್ಸ್ಟೆನ್ಷನ್ ಆಗುತ್ತೆ. ಅದು ಇದೆಲ್ಲ ಎಕ್ಸ್ಟೆನ್ಷನ್ ರಾಡ್ ತರ ಆಗುತ್ತೆ ನಿಮ್ಗೆ. ಒಂದ್ ಸಾಕಾಗಿಲ್ವಾ? ಇನ್ನೊಂದ್ ದೊಡ್ಡ ಬ್ಲೇಡ್ ಐತಲ್ಲ, ಅದ್ರದ್ದು ಹಿಂದ್ಗಡೆ ಬಿಚ್ಚಾಕೋಬಹುದು. ಅವಾಗ ಡಬಲ್ ಹಾಕೊಂಡು ಇನ್ನೊಂದ್ ಹಾಕೊಳ್ಳಿ. ಅವ್ರಿಗೆ ಮಲಯಾಳೀಸ್ಗೆ ನಾನು ಹಂಗೆ ಹೇಳ್ಕೊಟ್ಟಿದ್ದು. ಅವಾಗ ಅವ್ರಿಗೆ ಇಷ್ಟ ಆಗ್ಲಾ ಬಂತು. ಈ ಬ್ಲೇಡ್ ಇಲ್ಲಿ ಬಂದಾಗ ನಮ್ ಸೆಂಟರ್ ಹೊಡೆದಿಲ್ಲ ಅಂದ್ರೆ ಏನಿಲ್ಲ, ಮೇನ್ ಮಣ್ಣು ಎಸಿಬೇಕಲ್ವಾ? ನೀವು ಒಂದ್ ಕಡೆ ನೋಡಿ, ಇಲ್ಲ ಅಂದ್ರೆ ಇನ್ನೂ ಬೆಸ್ಟ್ ಐಡಿಯಾ, ಒಂದ್ ಕಡೆ ಮಲ್ಸ್ಬಿಟ್ಟು ಒಂದ್ ಕಡೆ ಎತ್ತಾಕೊಂಡು ಹೋಗಿ ಆ ಕಡೆಯಿಂದ ಹೊಡ್ಕೊ ಬರ್ಬೇಕು. ಈಗ ನಮ್ಗೆ ಅಗ್ಲ ತುಂಬಾ ಅಗ್ಲ ಇದ್ದಾಗ ಒಂದ್ ಕಡೆ ಮುಚ್ಚಾಕ್ಬಿಟ್ಟು ಒಂದ್ ಕಡೆ ಹೊಡ್ಕೊ ಬರ್ಬೇಕು. ಬನ್ನಿ, ಇದು ಗೊತ್ತಾಯ್ತಲ್ವಾ ನಿಮ್ಗೆ? 4 ಬ್ಲೇಡ್ ಬಿಚ್ಚಾಕ್ಬಿಡೋದು. ಬಿಚ್ಚಾಕ್ಬಿಟ್ಟು ಇದನ್ನ ಇನ್ನೂ ಎಕ್ಸ್ಟ್ರಾ ಮಾಡ್ಕೊಳ್ಳೋದು. ಇದನ್ನ ಸರ್ ಇದು ನೋಡಿ, ಹಿಂದ್ಗಡೆ ಇದು ಒಂದು ರಾಡ್ ತರ ಇದೆ. ಈಗ ಬಂತಲ್ವಾ? ಈಗ ಇದು ಬಿಚ್ಚಾಕ್ಬಿಡೋದು, 4 ಬ್ಲೇಡು ಬಿಚ್ಚಾಕ್ಬಿಡೋದು. ಈಗ ಶಾಪ್ ಸಿಕ್ತು ನಮ್ಗೆ, ಅಲ್ಲಿ ಹೋಲ್ ನೋಡ್ಬಿಟ್ಟು ಇಲ್ಲಿ ಮ್ಯಾಚ್ ಹಾಕ್ಬಿಡೋದು. ಅವಾಗ ಇಷ್ಟು ನಮ್ಗೆ ಎಕ್ಸ್ಟೆನ್ಷನ್ ಆಯ್ತು. ಹೌದು, ಎಕ್ಸ್ಟ್ರಾ ಆಯ್ತು. ಇಲ್ಲಿ ಹಾಕೊಂಡಾಗ ನಮ್ಗೆ ಇಲ್ಲಿ ಬರುತ್ತೆ. ಇದನ್ನ ಇಲ್ಲಿ ಹಾಕೊಳ್ಳೋದ, ಇದನ್ನ ಹಾಕೊಳ್ಳೋದ. ಈ ಬ್ಲೇಡ್ನ ಬಿಚ್ಚಾಕ್ಬಿಡ್ಬೇಕು. ಈ ಬ್ಲೇಡ್ ಬಿಚ್ಚಾಕಿದ್ರೆ ಹೌದು, ಇದು ಒಳಗಡೆ ತನಕ ಹೋಗುತ್ತೆ. ಹೌದು, ಇಷ್ಟೋದಾದ್ಮೇಲೆ ಸರ್ ಇದು ಬಂದು ನಮ್ಮ ಅಂಗಡಿ ಬಂದು BM ಬೈಪಾಸ್ ರೋಡು, ಹುಣಸೂರು, ರೈತರ ಮನೆ ಅಂತ, ಹೀರೋ ಶೋರೂಮ್ ಎದುರುಗಡೆ ಐತೆ. ಅಣ್ಣ ನೀವು ಬಂದಿದ್ರಲ್ಲ ಅಂಗಡಿಗೆ, ಹೆಂಗ್ ರೆಸ್ಪಾನ್ಸ್ ಇತ್ತು? ಚೆನ್ನಾಗಿತ್ತು ರೆಸ್ಪಾನ್ಸ್. ನಿಮ್ಗೆ ಏನಾದ್ರು ಬೇಜಾರ್ ಮಾಡಿಲ್ಲ? ಆ ತರ ಏನಿಲ್ಲ, ತುಂಬಾ ಇಷ್ಟ ಆಯ್ತು. ಪರವಾಗಿಲ್ಲ ಅಣ್ಣ. ಮತ್ತೆ ನಿಮ್ಗೆ ವಾರಂಟಿ ಗ್ಯಾರಂಟಿ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀರಾ? ಮಾಡವ್ರೆ. 1 ವರ್ಷ ವಾರಂಟಿ ಕೊಟ್ಟಿದ್ದಾರೆ. ಆಕ್ಸೆಸರೀಸ್ ಎಲ್ಲ ಸಿಗುತ್ತೆ. ಅಗ್ರಿ 7 Hills ನಮ್ದೇ ಓನ್ ಬ್ರ್ಯಾಂಡ್ ಇರೋದ್ರಿಂದ ನಿಮ್ಗೆ ಎಲ್ಲ ಸಿಗುತ್ತೆ. ನಿಮ್ಗೆ ಏನೇ ಸರ್ವಿಸ್ ಇದ್ರೆ, ಈಗ ನೋಡಿ ನಿಮ್ ಫೀಲ್ಡ್ ಆಗಿ ಬಂದು ಸರ್ವಿಸ್ ಕೊಡ್ತೀವಿ, ಇಲ್ಲ ಅಂತಲ್ಲ. ಇಲ್ಲಿ ಬಂದಾಗ ಈಗ ನಮ್ ಟೆಕ್ನಿಷಿಯನ್ ಎಲ್ಲ ಹೊರಗಡೆ ಇದ್ದಾಗ ನಿಮ್ಗೆ ಬಂದು ಇಲ್ಲೇ ಸರ್ವಿಸ್ ಕೊಡ್ತಾರೆ. ಇಲ್ಲ ಅಂದ್ರೆ ನೀವು ಅಲ್ಲಿ ತಗೋಬರ್ಬೇಕಾಗುತ್ತೆ. ನಮ್ಗೆ ಇಲ್ಲಿ ಬಂದಾಗ ಬರೀ ಪೆಟ್ರೋಲ್ ಚಾರ್ಜ್ ತಗೋತೀವಿ ಇಲ್ಲಿ ಬಂದಾಗ ಅಷ್ಟೇ, ಬೇರೆ ಏನ್ ನಿಮ್ಗೆ ಚಾರ್ಜ್ ಮಾಡಲ್ಲ. ಸರಿ.